ನಮಸ್ಕಾರ ಸ್ನೇಹಿತರೆ. ಅಯೋಧ್ಯೆ ರಾಮ ಮಂದಿರ ಈ ಸ್ಥಳ ಈಗ ಕೇವಲ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ, ಪ್ರವಾಸಿ ಸ್ಥಳವಾಗಿಯೂ ಮಾರ್ಪಟ್ಟಿದೆ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಿ ಇಲ್ಲಿ ಬಾಲರಾಮನ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ. ಈ ಒಂದು ರಾಮ ಮಂದಿರವನ್ನ ಬಾಲರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಯೋಧ್ಯೆಗೆ ಭೇಟಿಯನ್ನ ನೀಡಬೇಕು ಎಂದು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಆದ್ರೆ ಅಯೋಧ್ಯೆಗೆ ಹೇಗೆ ಭೇಟಿಯನ್ನ ನೀಡಬೇಕು ಎನ್ನುವ ಗೊಂದಲ ಸಾಕಷ್ಟು ಜನರಲ್ಲಿ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಗೆ ರೈಲು ಮತ್ತು ವಿಮಾನದ ಮೂಲಕ ಹೇಗೆ ಭೇಟಿಯನ್ನ ನೀಡಬಹುದು ಮತ್ತು ಇವುಗಳ ಟಿಕೆಟ್ ದರ ಎಷ್ಟಿದೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ಸ್ನೇಹಿತರೆ, ಬೆಂಗಳೂರಿನಿಂದ ಅಯೋಧ್ಯೆಗೆ ಭೇಟಿಯನ್ನು ನೀಡಲು ಸುಲಭ ವಿಧಾನ ಅಂದ್ರೆ ಅದು ರೈಲು ಪ್ರಯಾಣ ಅಂತಾನೆ ಹೇಳ್ಬೋದು. ಅಯೋಧ್ಯೆಯ ರೈಲ್ವೆ ಪ್ರಯಾಣ ಕಡಿಮೆ ಖರ್ಚಿನಲ್ಲಿಯೂ ಕೂಡ ಆಗುತ್ತೆ. ಆದರೆ ಬೆಂಗಳೂರಿನಿಂದ ಅಯೋಧ್ಯೆಗೆ ಹೋಗಿ ವಾಪಸ್ಸಾಗಲು ನಿಮಗೆ 8 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಅಯೋಧ್ಯೆ ಬೆಂಗಳೂರಿನಿಂದ 1900 ಕಿಲೋಮೀಟರ್ ದೂರದಲ್ಲಿದೆ. ಅಯೋಧ್ಯೆಗೆ ಹತ್ತಿರವಿರುವ ರೈಲ್ವೆ ನಿಲ್ದಾಣ ಅಂದರೆ ಅದು ಅಯೋಧ್ಯಧಾಮ ರೈಲ್ವೆ ನಿಲ್ದಾಣ. ಬೆಂಗಳೂರಿನಿಂದ ಅಯೋಧ್ಯೆಗೆ ಡೈರೆಕ್ಟ್ ಟ್ರೈನ್ ಇರುವುದು ಕೇವಲ ಒಂದು ಟ್ರೈನ್ ಮಾತ್ರ. ಅದು ವಾರದಲ್ಲಿ ಒಂದು ದಿನ ಅಂದರೆ ಸದ್ಯಕ್ಕೆ ಪ್ರತಿ ಗುರುವಾರ ರಾತ್ರಿ 11:40ಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಹೊರಡುತ್ತೆ. ಇದು ಶನಿವಾರ ಸಂಜೆ 4:24ಕ್ಕೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ ಅನ್ನ ತಲುಪುತ್ತೆ. ಅಂದ್ರೆ 40 ಗಂಟೆ 44 ನಿಮಿಷಗಳ ಸುದೀರ್ಘ ಜರ್ನಿ ಇದಾಗಿರುತ್ತೆ. ಇನ್ನು ಅಯೋಧ್ಯೆಯಿಂದ ಬೆಂಗಳೂರಿಗೆ ಇರುವ ಡೈರೆಕ್ಟ್ ಟ್ರೈನ್ ಅಂದ್ರೆ ಅದು ಪ್ರತಿ ಮಂಗಳವಾರ ಬೆಳಿಗ್ಗೆ 11:45ಕ್ಕೆ ಈ ಟ್ರೈನ್ ಇದೆ. ಇದು ಗುರುವಾರ ಬೆಳಿಗ್ಗೆ 10:30ಕ್ಕೆ ಬೆಂಗಳೂರನ್ನ ತಲುಪುತ್ತೆ. ಇನ್ನು ಈ ಟ್ರೈನ್ಗಳ ಟಿಕೆಟ್ ದರವನ್ನು ನೋಡೋದಾದ್ರೆ ಸಾಮಾನ್ಯ ಸ್ಲೀಪರ್ ಕೋಚ್ಗೆ 820 ರೂಪಾಯಿ ಇದೆ. AC ಕೋಚ್ಗೆ 2160 ರೂಪಾಯಿ ಇದೆ. ನಿಮಗೆ ಯಾವುದು ಅನುಕೂಲವೋ ಅದರಲ್ಲಿ ಪ್ರಯಾಣವನ್ನು ಬೆಳೆಸಬಹುದು. ಬೆಂಗಳೂರಿನಿಂದ ಅಯೋಧ್ಯೆಗೆ ತೆರಳಿ ತಕ್ಷಣ ವಾಪಸ್ ಅಲ್ಲಿಂದ ತೆರಳಬೇಕು ಅಂದರೆ ಲಕ್ನೋಗೆ ಬಂದು ಅಲ್ಲಿಂದ ಬೆಂಗಳೂರನ್ನು ತಲುಪಬಹುದು. ಡೈರೆಕ್ಟ್ ಟ್ರೈನ್ಗೆ ಬರಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮಗೆ ಮಧ್ಯ 3 ದಿನಗಳ ಸಮಯ ಇರುತ್ತೆ. ಅಯೋಧ್ಯೆಯ ಸುತ್ತಮುತ್ತ ಇರುವ ಪ್ರವಾಸಿ ಸ್ಥಳಗಳನ್ನು ವೀಕ್ಷಿಸಿಕೊಂಡು ಹೊರಡಬಹುದು. ಅಯೋಧ್ಯೆಯಲ್ಲಿರುವ ಸಾಕಷ್ಟು ಹೋಟೆಲ್ಗಳಲ್ಲಿ ರೂಮ್ನ ಫೆಸಿಲಿಟೀಸ್ ಕೂಡ ಇರುತ್ತೆ. ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಬುಕ್ಕಿಂಗನ್ನು ಮಾಡಿಕೊಂಡು ಉಳಿದುಕೊಳ್ಳಬಹುದು. ಇನ್ನು ವಿಮಾನದಲ್ಲಿ ಪ್ರಯಾಣ ಮಾಡೋದಾದರೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಅಯೋಧ್ಯೆಯ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಲ್ದಾಣಕ್ಕೆ ಪ್ರಯಾಣವನ್ನು ನಡೆಸಬಹುದು. ಸದ್ಯಕ್ಕೆ ಒಂದು ವಿಮಾನ ಮಾತ್ರ 2 ಕಡೆಯಿಂದ ಹಾರಾಟವನ್ನು ನಡೆಸ್ತಾ ಇದೆ. ಈಗಿನ ವಿಮಾನದ ಪ್ರಯಾಣ ದರ ಸುಮಾರು 7,000ದಿಂದ ಪ್ರಾರಂಭ ಆಗ್ತಿದೆ. ಬೇರೆ ಬೇರೆ ದಿನಗಳಲ್ಲಿ ಪ್ರಯಾಣ ದರ ವ್ಯತ್ಯಾಸ ಕೂಡ ಇರುತ್ತೆ. ನೀವೇನಾದರೂ ಅಯೋಧ್ಯೆಗೆ ತೆರಳಬೇಕು ಅಂತ ಅಂದುಕೊಂಡಿದ್ರೆ ನಿಮಗೆ ಯಾವುದು ಸೂಕ್ತ ಪ್ರಯಾಣ ಅನಿಸುತ್ತೆ ಅದರಲ್ಲಿ ತೆರಳಿ ವಾಪಸ್ ಆಗಬಹುದು. ಈ ಒಂದು ವಿಡಿಯೋ ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ ಅಂತ ಅಂದುಕೊಳ್ತಾ ಇದ್ದೀನಿ. ನಮಸ್ಕಾರ.